ಸಿದ್ಧತೆಗಳು ಹೇಗಾಗ್ತಾ ಇದೆ? ಸಿದ್ಧತೆಗಳನ್ನು ನಮ್ಮ ಪಕ್ಷದ ನಾಯಕರುಗಳು, ನಮ್ಮ MLAಗಳು, ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಬೇರೆ ಮುಖಂಡರುಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳು ಅವರೇ ಸಿದ್ಧತೆ ಮಾಡ್ತಾ ಇದ್ದಾರೆ. ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ, ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ. ಏನಿಲ್ಲ, ಇವಾಗ ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 2 ವರ್ಷಗಳು ಕೂಡ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಮರ್ಥವಾಗಿ ಆಡಳಿತ ಮಾಡ್ತಿದ್ದಾರೆ. ನಾವು ಕೊಟ್ಟಂಥ ಎಲ್ಲ ಚುನಾವಣೆಗೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಿಕೊಟ್ಟಿದ್ದಾರೆ. ಬಡವರಿಗೆ ಎಲ್ಲ ಜಾತಿ ಧರ್ಮದ ಬಡವರಿಗೂ ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಕೂಡ ನಾವು ದೊಡ್ಡ ಮಹತ್ವ ಪಡ್ಕೊಂಡಿದ್ರು ಕೂಡ ಇವತ್ತು BJP ಮತ್ತು JDS ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತೇಳಿ ತಂದೆಯವ್ರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿ, ಸುಳ್ಳು ಆರೋಪ ಹೊರಿಸಿ, ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು, ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸ್ಕೊಂಡು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಜನರ ಹತ್ರನೇ ಹೋಗಿ ಹೇಗೆ BJPಯವರು ಮತ್ತು JDS ಅವರು ಷಡ್ಯಂತ್ರ ಮಾಡಿ ಚುನಾಯಿತ ಸರ್ಕಾರನ ಬೀಳಿಸುವಂಥ ಕೆಲಸ ಮಾಡ್ತಾರೆ, ಒಬ್ಬರು ಹಿಂದುಳಿದ ವರ್ಗದ ನಾಯಕರನ್ನ ತುಳಿಯುವಂಥ ಕೆಲಸ ಮಾಡ್ತಾರೆ ಅನ್ನೋದನ್ನು ಜನರಿಗೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ಸಮಾವೇಶ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಕಡೆ ರಾಯಚೂರಿನಲ್ಲಿ ಆಗಿತ್ತು, ಈಗ ಹಾಸನದಲ್ಲಿ ಆಗ್ತಾ ಇದೆ. ಈಗ ಫಲಿತಾಂಶದ ನಂತರ ಅದು ಕಡಿಮೆ ಆಗಿದೆಯಾ ಅಥವಾ ಹೇಗೆ ಸರ್ಕಾರ ಅಸ್ಥಿರಗೊಳಿಸುವುದು? ಈಗ ಫಲಿತಾಂಶ ಆದಮೇಲೆ ಅಫ್ಕೋರ್ಸ್ ನಮಗೊಂದಷ್ಟು ನೈತಿಕ ಜಯ ಸಿಕ್ಕಿದೆ. ಅವರು ಕೂಡ ಸ್ವಲ್ಪ ಡಿಮೋರಲೈಸ್ ಆಗಿರ್ತಾರೆ, ಈ ರೀತಿ ಮಾಡಬಾರ್ದು, ಜನರ ಬೆಂಬಲ ಇಲ್ಲ ಅಂತ ಅವರು ಮಂದಕಟ್ಟು ಮಾಡ್ಕೊಂಡಿರ್ತಾರೆ. ಆದರೆ BJPಯವರು ನಿಮ್ಗೆ ಗೊತ್ತಿರೋ ಹಾಗೆ ಅಧಿಕಾರದಾಹಿಗಳು, ಬಹಳ ಬಂಡ ಜನ. ಅವರು ಯಾವ ಕೃತ್ಯ ಮಾಡೋದಕ್ಕೂ ಹೇಸೋದಿಲ್ಲ ಅಧಿಕಾರ ಪಡೆಯೋದಕ್ಕೆ. ಸೊ ಹಾಗಾಗಿ ಅವ್ರು ಪ್ರಯತ್ನ ಮುಂದುವರಿಸ್ತಾರೆ ಅಂತ ಗೊತ್ತು. ಆದರೆ ನಮಗೆ ಅವರಷ್ಟು ಅಧಿಕಾರ ಇಲ್ಲ, ಹಣ ಇಲ್ಲ. ನಮಗಿರೋ ಬಲ ಅಂತಂದರೆ ಜನರ ಬೆಂಬಲ ಮಾತ್ರ. ಹಾಗಾಗಿ ನಾವು ಜನರ ಹತ್ರ ನೇರವಾಗಿ ಹೋಗಿ ಈ ಸಮಾವೇಶಗಳನ್ನು ಸಮಾವೇಶದ ಉತ್ತರ ಅಂತ ನಾವು ಜನಕ್ಕೆ ತಿಳಿಸ್ಕೊಡ್ಬೇಕು. ಹೇಗೆ BJPಯವರು ಹುನ್ನಾರ ಮಾಡ್ತಿದ್ದಾರೆ, ಹಿಂದುಳಿದ ವರ್ಗದ ನಾಯಕಗಳನ್ನು ತುಳಿಯೋದಕ್ಕೆ ಮತ್ತು ಸರ್ಕಾರನ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಎಷ್ಟು ಲಕ್ಷ ಜನ ಸೇರ್ಬೋದು ಗೊತ್ತಿಲ್ಲ, 2 ಲಕ್ಷ ಜನ ಸೇರ್ಬೋದು ಅಂತ ಎಲ್ಲರೂ ಅಂದಾಜು ಮಾಡ್ತಿದ್ದಾರೆ. ಬಟ್ ಎಲ್ಲ ಸಂಘಟನೆಗಳು, ಪಕ್ಷದವರು ಎಲ್ಲರೂ ಕೂಡ ಬರ್ತಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮ ಆಗುತ್ತೆ. ವಿಚಾರಗಳನ್ನು ತಿರುಚುವಂಥ ಕೆಲಸಗಳು ಆಗ್ತಾ ಇದೆಯಾ ಅಂತ? ಯಾವ ವಿಚಾರಗಳು? ಎಲ್ಲ ವಿಚಾರಗಳನ್ನು ತಿರುಚ್ತಿದ್ದಾರೆ. ಇವತ್ತು ಚುನಾವಣೆ ಬಂದ ತಕ್ಷಣ ಯಾವುದು ಇಶ್ಯೂನೇ ಅಲ್ಲ, ಇಶ್ಯೂನ ದೊಡ್ಡದಾಗಿ ಮಾಡ್ತಾರೆ. ಮತ್ತು ಎಲ್ಲಿ ವಿವಾದ ಇರಲ್ಲೋ ಅಲ್ಲಿ ವಿವಾದ ಸೃಷ್ಟಿ ಮಾಡ್ತಾರೆ. ಇವಾಗ ವಕ್ಫ್ ಬೋರ್ಡದನ್ನು ಅಷ್ಟೇ, ವಕ್ಫ್ ಬೋರ್ಡ್ ಅವರೇ ಜಾಸ್ತಿ ನೋಟಿಸ್ ಕೊಟ್ಟಿರೋದು, ಅವರೇ ಪಹಣಿಯಲ್ಲಿ ತಿದ್ದಬೇಕು ಅಂತ ಹೇಳಿ ಕೊಟ್ಟಿರೋದು, ಅವರೇ ಅಸೆಂಬ್ಲಿನಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಸಮಿತಿಲಿ ಮಂಡಿಸಿರುವಂಥದ್ದು ವಕ್ಫ್ ಆಸ್ತಿಗಳನ್ನು ರಚಿಸಬೇಕು ಮತ್ತು ಈ ರೀತಿ ನೋಟಿಸ್ಗಳನ್ನು ಕೊಡಬೇಕು ಅಂತೇಳಿ. ಸೊ ಅವರೇ ಎಲ್ಲ ಮಾಡಿಬಿಟ್ಟು ಇವತ್ತು ನಾವು ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರೋ ಕೆಲಸನೇ ನಾವು ಮುಂದುವರಿಸಿದಾಗ ಅದನ್ನು ಕೋಮು ಬಣ್ಣ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ವಿಚಾರಗಳನ್ನ ತಿರ್ಚುವಂಥ ಕೆಲಸ ಮಾಡ್ತಾರೆ. ಅದನ್ನು ಜನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಅಧಿವೇಶನದಲ್ಲಿ ತಾವು ಸಹ ಭಾಗಿಯಾಗ್ತಾ ಇದ್ದಾರೆ ಚಳಿಗಾಲದಲ್ಲಿ ಸುವರ್ಣಸೌಧದಲ್ಲಿ. ಸೊ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಆಗಬೇಕು, ಆದರೆ ಆಗುತ್ತಾ ನಿಜವಾಗ್ಲೂ? ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಆ್ಯಕ್ಚುಲಿ ಪ್ರತಿ ಸರಿ ಅಸೆಂಬ್ಲಿ ಆದಾಗಲೂ ಒಂದಲ್ಲ ಒಂದು ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆಗೆ ಬಂದೇ ಬರ್ತವೆ. ಆದರೆ ಅಲ್ಲಿ ಸಮಸ್ಯೆಗಳು ಬಹಳಷ್ಟು ಜಾಸ್ತಿ ಇರೋದ್ರಿಂದ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು ಅನ್ನೋದು ಅಲ್ಲಿನ ಜನರ ಒಂದು ಆಶಯ. ನೋಡೋಣ, ಈ ಬಾರಿ ಪ್ರತಿಪಕ್ಷದವರು ಯಾವುದೇ ರಾಜಕೀಯ ಮಾಡದೆ ನಿಜವಾಗ್ಲೂ ರಾಜ್ಯದ ಸಮಸ್ಯೆಗಳನ್ನು ಚರ್ಚಿಸಬೇಕು ಅಂತ ಪ್ರಾಮಾಣಿಕವಾಗಿದ್ದರೆ ಖಂಡಿತ ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳು ನಾವು ಚರ್ಚೆ ಮಾಡೋಕ್ಕೆ ಮನವಿ ಮಾಡ್ತೀರಾ ಸರ್ ವಿಪಕ್ಷಗಳಿಗೆ? ಯಾಕಂದರೆ ಇದು ಅಧಿವೇಶನ ಒಂದು ಒಳ್ಳೆ ಸುವರ್ಣಾವಕಾಶ, ಚರ್ಚೆ ಆಗಿ ಅಲ್ಲಿನ ಸಮಸ್ಯೆಗಳ ಮೇಲೆ ಬೆಳಕು. ಏನಿಲ್ಲ, ಪ್ರತಿ ಬಾರಿನೂ ಕೂಡ ಅಸೆಂಬ್ಲಿ ಕನ್ಸ್ಟ್ರಕ್ಟಿವ್ ಆಗಬೇಕು. ಸೊ ಹಾಗಾಗಿ ರಾಜಕೀಯದ ವಿಷಯಗಳನ್ನು ಬಿಟ್ಟು, ಸುಳ್ಳು ಹೇಳೋದನ್ನು ಬಿಟ್ಟು, ಸುಳ್ಳು ಆರೋಪ ಮಾಡೋದನ್ನು ಬಿಟ್ಟು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಜನರ ಸಮಸ್ಯೆನ ಚರ್ಚೆ ಮಾಡಿ ನಾವು ಅದಕ್ಕೆ ಖಂಡಿತ ಸ್ಪಂದಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಮಾವೇಶಕ್ಕೆ ಪಾರ್ಟಿಯಿಂದ ಒಪ್ಪಿಗೆ ಇದೆಯಾ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ ಇದೆ. ಯಾಕಂದರೆ ಕೆಲವರು DKC ಪಡೆದವರು ಕೂಡ ACCಗೆ ಪತ್ರವನ್ನು ಬರೆದಿದ್ದಾರೆ, ಈ ಸಮಾವೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ. ಪತ್ರ ಸಿಕ್ಕಿದೆ ಈಗ? ಖಂಡಿತ ಆ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಈಗ ಮೂಲ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಮೂಲ ಜಮೀನಿಗೆ ವಿವಾದದಲ್ಲಿದೆ, ಆ ವಿಚಾರ ಅಲ್ಲ ಆಗಲಿ. ಈಗ
ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮಗೆ ದೇವರಾಜ್ ಅವರು ಮಾರಿದ್ದಾರೆ ಅಂತ ಗೊತ್ತಿದ್ದು ಕೂಡ ಬಂದಿಲ್ಲ. ಸೊ ಇದೆಲ್ಲ ಸಿವಿಲ್ ಮ್ಯಾಟರ್, ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಯಾಕೆಂತಂದರೆ ಒಂದ್ಸರಿ ವಿವಾದ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಾರೆ, ಅದರೊಳಗೆ ನಿಜ ಇಲ್ಲದೆ ಹೋದ್ರು ಸತ್ಯ ಇಲ್ಲದೆ ಹೋದ್ರು ಕೂಡ ಮಾಡ್ತಿರ್ತಾರೆ. ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. 25 ವರ್ಷಗಳ ನಂತರದಲ್ಲಿ ಅವರು ಕೇಸ್ ಹಾಕಿರುವಂಥದ್ದು. ಹೌದು, ಅದನ್ನೇ ಹೇಳಿದ್ರು. ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವ್ರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ, ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇವಾಗ ತಕರಾರು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಈ ವಿವಾದ ಸೃಷ್ಟಿಸಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ. ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ಸರ್, ಈಗ ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡ್ತಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನು ಹಿಂದೆ ಸರಿದಲ್ಲ ಈಗಲೂ ಸಹ ಈಗ ರಾಜೀನಾಮೆ